ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಪಾತ್ರ ಕೂಡ ಇವರು ಜಾಮೀನು ಸಿಗುವಲ್ಲಿ ಬಹಳ ದೊಡ್ಡದಿದೆ. ಒಂದ್ ಕಡೆಗೆ ಲೀಗಲ್ ಟೀಮು, ಇನ್ನೊಂದ್ ಕಡೆಗೆ ಆಧ್ಯಾತ್ಮದ ಮೊರೆ. ಅದರಲ್ಲೂ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಅವರು ಪದೇ ಪದೇ ಭೇಟಿ ಕೊಡ್ತಾ ಇದ್ರು. ಇನ್ಫ್ಯಾಕ್ಟ್ ಕಾಮಾಖ್ಯ ದೇವಸ್ಥಾನದಿಂದ ಹಿಡಿದು ಯಾವುದೇ ಪವರ್ಫುಲ್ ದೇವಸ್ಥಾನಗಳನ್ನು ಕೂಡ ಅವ್ರು ಬಿಟ್ಟಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಭೇಟಿ ಬಗ್ಗೆ ಪ್ರತಿಯೊಂದನ್ನು ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲೇ ಒಂದು ಫೋಟೋವನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕೈಯಲ್ಲಿ ದೇವರ ಪ್ರಸಾದ, ಹೂವನ್ನ ಹಿಡಿದು ಪೂಜೆ ಸಲ್ಲಿಸಿದ್ದೀನಿ, ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಅಭಿಮಾನಿಗಳಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆಮೇಲೆ ಕಾಮಾಖ್ಯ ಟೆಂಪಲ್ಗೆ ಹೋಗಿದ್ರು, ಕೊಲ್ಲೂರಿಗೆ ಹೋಗಿದ್ರು, ಉಡುಪಿಗೆ ಹೋಗಿದ್ರು. ಹೋಗದೇ ಇರುವಂತಹ ದೇವಸ್ಥಾನಗಳೇ ಇರಲಿಲ್ಲ. ಅಷ್ಟೊಂದು ಟೆಂಪಲ್ ರೌಂಡ್ಗಳನ್ನ ಮಾಡ್ತಾ ಇದ್ರು. ಪತಿಗೋಸ್ಕರ ನಿಜವಾದ ಕಸರತ್ತನ್ನ ಅತ್ಯಂತ ಸಂಯಮದಿಂದ ಎಷ್ಟೇ ಹಿನ್ನಡೆ ಉಂಟಾದ್ರೂ ಕೂಡ ಇವ್ರು ಮಾಡಿದ್ರು. ಮತ್ತೆ ಒಂದ್ ಕಡೆಗೆ ಫ್ಯಾಮಿಲಿನಲ್ಲಿ ಧೈರ್ಯವನ್ನ ಹೇಳಬೇಕು, ತುಂಬಾ ಸ್ಟ್ರಾಂಗ್ ವುಮೆನ್ ಆಗಿ ಹೊರಹೊಮ್ಮಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ದರ್ಶನ್ಗೋಸ್ಕರ ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಒಂದು ಕಡೆಗೆ ಲಾಯರ್ಸ್ ಅನ್ನ ಚೇಂಜ್ ಮಾಡ್ಕೊಂಡ್ರು. ಆರಂಭಿಕ ಹಂತದಲ್ಲಿ ಹೈರ್ ಮಾಡಿದಂತಹ ಲಾಯರ್ಸು ಸರಿಯಾಗಿಲ್ಲ ಅನ್ನುವಂತಹ ಆರೋಪಗಳೆಲ್ಲ ಕೇಳಿ ಬಂತು. ಅದಾದ್ಮೇಲೆ ಲಾಯರ್ಸ್ ಅನ್ನ ಟೈಮ್ಲಿ ಚೇಂಜ್ ಮಾಡಿದ್ರು ಮತ್ತು ಪತಿಗೆ ಹೋಗಿ ಧೈರ್ಯ ಹೇಳ್ತಾ ಇದ್ರು.